ಹಾಯ್ ನಮಸ್ತೆ. ನನ್ನ ಹಸ್ಬೆಂಡ್ ಫ್ರೆಂಡು ಗಿಣ್ಣಲ್ಲಿ ಕೊಟ್ಟಿದ್ರು. ಅಲ್ಲೇ 2 ಡೇಸ್ ಆಗಿತ್ತು. ಇವತ್ತು ಮಾಡು ಅಂತ ಹೇಳಿದ್ರು. ಅದನ್ನು ಮಾಡ್ತಿದ್ದೆ. ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಮೊದಲಿಗೆ 1 ಲೀಟ್ರಷ್ಟು ಹಾಲನ್ನ ಕಾಯೋದಕ್ಕಿಟ್ಟು 1 ಅಚ್ಚು ಬೆಲ್ಲ ಮತ್ತು ಏಲಕ್ಕಿ ಕಾಯಿ ಪುಡಿ ಮತ್ತು ಸೋಂಪು ಕಾಳು ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಹಾಲು ಚೆನ್ನಾಗಿ ಕಾಯಬೇಕು. ಕಾಯೋಷ್ಟರಲ್ಲಿ 1 ಹೋಳು ಕಾಯಿನ ತುರಿದಿಟ್ಕೊಂಡೆ. ಅಷ್ಟರಲ್ಲಿ ಹಾಲು ಚೆನ್ನಾಗಿ ಕಾಯ್ದಿತ್ತು. ಇವಾಗ ಕಾಯಿ ತುರಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಅರ್ಧ kg ಅಷ್ಟು ಅವಲಕ್ಕಿನ 1 2 ರಿಂದ 3 ಸಲ ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಇಟ್ಕೊತಿದ್ದೀನಿ. ಒಂದು ಜಾರ್ಗೆ 3/4 ಕಪ್ ಅಷ್ಟು ಕಡಲೆನ ಪೌಡ್ರ್ ಮಾಡೋದಕ್ಕೆ ಹಾಕಿ ಪುಡಿ ಮಾಡಿಕೊಂಡು ನೆನೆಸಿರೋಂಥ ಅವಲಕ್ಕಿಗೆ ಕಡಲೆ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅಷ್ಟರಲ್ಲಿ ಕಾಲು ಚೆನ್ನಾಗಿ ಬೆಂದಿತ್ತು. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಆಮೇಲೆ ಲೋ ಫ್ಲೇಮ್ ಮೇಲೆ ಇಟ್ಟು ಒಂದು 5 ನಿಮಿಷ ಕುದಿಯೋಕೆ ಇಟ್ಕೊತಿದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಅದು ತಣ್ಣಗಾದಾಗಷ್ಟರಲ್ಲಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ನೋಡ್ತಿದ್ದೀರಲ್ಲ, ಅವಾಗ ಸ್ವಲ್ಪ ತೆಳ್ಳಗೆ ಇತ್ತು. ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ. ಗಿಣ್ಣನ್ನ ಬಿಸಿಲಿ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿನ್ನೋದ್ರೇ ತುಂಬ ಟೇಸ್ಟು. ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು ಬೌಲ್ಗೆ ಹಾಕಿ ಕೊಟ್ಟೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಟೇಸ್ಟ್ ಹೆಂಗೈತೆ ಹೇಳ್ಬಿಟ್ಟು ಆಮೇಲೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಡೆಫಿನೆಟ್ಲಿ ಇಷ್ಟ ಆಗ್ಬೋದು.